ಕೂತಲ್ಲೇ ಜಗತ್ತು ನೋಡುವಂತ ಕಾಲ. ಈ ಫಾಸ್ಟ್ ಜನರೇಷನ್ ಎಂತೋರ್ ಮನ್ಸನ್ನು ಚೇಂಜ್ ಮಾಡ್ಬಿಡುತ್ತೆ. ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಬ್ಬ ಸಾಧಾರಣ ಮೆಕ್ಯಾನಿಕ್ ನ ಮದುವೆ ಆದ್ರೆ ಸಮಾಜದಲ್ಲಿ ನನ್ನ ಪ್ರೆಸ್ಟೀಜ್ ಏನಾಗ್ಬೇಡ ಹೇಳು. ಹಲೋ ಮೇಡಮ್, ಖುಷಿಯವ್ರನ್ನ ನೋಡ್ಬೇಕಿತ್ತು. ಏನ್ ನಿಮ್ಮ ಹೆಸರು? ರವಿ ಅಂತ. ಒಂದ್ ನಿಮಿಷ ಇರಿ. ಹಲೋ ಮೇಡಮ್, ರವಿ ಅನ್ನೋರು ಯಾರೋ ನಿಮ್ನ ಕೇಳ್ಕೊಂಡ್ ಬಂದಿದ್ದಾರೆ. ಅವನ್ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಫೋನ್ ಕೊಡಿ ಅವ್ರಿಗೆ. ಒಂದ್ ನಿಮಿಷ ತಗೊಳ್ಳಿ, ಮಾತಾಡಿ. ಹಲೋ ಖುಷಿ, ನೋಡ್ ರವಿ, ನಿನ್ ಜೊತೆ ಮಾತಾಡೋದಾಗ್ಲಿ ನಿನ್ನ ಮೀಟ್ ಮಾಡೋದಾಗ್ಲಿ ನನಗಿಷ್ಟ ಇಲ್ಲ. ಅದಕ್ಕೆ ನೀನು ನಿನ್ ಸವಾಸ ಸಾಕು ಅಂತ ಮನೆ ಖಾಲಿ ಮಾಡ್ಕೊಂಡು ನಾನು ಬಂದಿದ್ದು. ಆದ್ರೂ ಮತ್ತೆ ಮತ್ತೆ ನೀ ಇಲ್ಲಿಗೆ ಬಂದು ನನ್ನ ನೋಡೋದಾಗ್ಲಿ ಮಾತಾಡ್ಸೋದಾಗ್ಲಿ ಪ್ರಯತ್ನ ಮಾಡಿದ್ರೆ ನಾನ್ ಇಲ್ಲಿಂದನೂ ಖಾಲಿ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಾನ್ ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನೋಡು, ನಾನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಿಜವಾಗ್ಲೂ ಆಸೆ ನಿನಗಿದ್ರೆ ನೀನ್ ನನ್ನಿಂದ ದೂರ ಹೋಗ್ಬೇಕು. ಲೀವ್ ಮೀ ಅಲೋನ್. ಹಲೋ ಹಲೋ ಖುಷಿ, ಮಾತಾಡೋದಾಗ್ಲಿ ನಿನ್ನ ಮೀಟ್ ಮಾಡೋದಾಗ್ಲಿ ನನಗಿಷ್ಟ ಇಲ್ಲ. ನನಗಿಷ್ಟ ಇಲ್ಲ. ನಾನ್ ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂತ ನಿಜವಾಗ್ಲೂ ಆಸೆ ನಿನಗಿದ್ರೆ ನೀನ್ ನನ್ನಿಂದ ದೂರ ಹೋಗ್ಬೇಕು.
ಅಟ್ಲೀಸ್ಟ್ ಒಂದು ಫೋನು ಕೂಡ ಮಾಡಿಲ್ಲ. ಯಾಕೋ ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯೇನೋ? ಏನ್ ಮಾಡ್ತಾ ಇದೆಯೋ? ಸಾಯೋ ಅಂತ ಕರ್ಮ ನಿನ್ಗೇನಾಗಿದ್ಯೋ? ಖುಷಿ ನನ್ನ ಪ್ರೀತಿನ ಬಿಟ್ಟು ದೂರ ಹೋಗ್ಬಿಟ್ಟಿದ್ದಾಳೆ. ಅವಳಿಗೆ ನನ್ನ ಮುಖ ನೋಡಕ್ಕೂ ಇಷ್ಟ ಇಲ್ವಂತೆ. ಅವಳನ್ನು ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ ನವೀನ್. ಏನ್ ಮಾಡ್ಲಿ ನವೀನ್? ಖುಷಿ ನನ್ನಿಂದ ದೂರ ಹೋಗ್ಬಿಟ್ಲು ನವೀನ್. ಖುಷಿ ನನ್ನಿಂದ ದೂರ ಹೋಗ್ಬಿಟ್ಲು. ಅದಕ್ಕೆ ಇಂಥ ನಿರ್ಧಾರ ತಗೊಳ್ಳೋದೇನೋ? ಅಳ್ಬೇಡ ಕಣೋ, ನಿನ್ ನೋವೇನು ಅಂತ ನನ್ಗೆ ಅರ್ಥ ಆಗತ್ತೆ ಕಣೋ. ಹಾಗಂತ ಸಾವೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಇವತ್ತಿನ ಪ್ರಪಂಚದಲ್ಲಿ ಎಷ್ಟೋ ಜನ ಪ್ರೀತಿ ಮಾಡೋ ಹುಡುಗರು ತಾವು ಪ್ರೀತಿಸೋ ಹುಡುಗಿಗೋಸ್ಕರ ತಮ್ಮ ಸರ್ವಸ್ವನೂ ದಾರೆ ಏರಿತಾರೆ. ಅಷ್ಟೇ ಯಾಕೆ ತಮ್ಮ ಪ್ರಾಣನೂ ಕೊಡಕ್ ಸಿದ್ಧವಾಗ್ತಾರೆ. ಇಂಥ ಪವಿತ್ರವಾದ ಪ್ರೀತಿನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ಈ ಹುಡುಗಿರು ಯೂಸ್ ಮಾಡ್ಕೊಳ್ಳೋವರೆಗೂ ಮಾಡ್ಕೊಂಡು ಕೊನೆಗೆ ಯೂಸ್ಲೆಸ್ ಅಂತ ಕಾಲ್ ಕಸದ ತರ ಒದ್ದು ಹೋಗ್ತಾರೆ. ನಾವು ಹಾಳಾದ್ರೂ ಪರವಾಗಿಲ್ಲ, ನಾವು ಪ್ರೀತಿಸೋ ಹುಡುಗಿರ್ ಚೆನ್ನಾಗಿರ್ಬೇಕು ಅಂತ ಬಯಸೋ ನಿನ್ನಂತ ಎಷ್ಟೋ ಹುಡುಗರು ಇವತ್ತಿಗೂ ಇದ್ದಾರೆ ಕಣ. ನಿಜವಾಗ್ಲೂ ಪ್ರೀತಿಸೋ ಮನ್ಸ ನೋವನ್ನ ಯಾರು ಅರ್ಥ ಮಾಡ್ಕೊಳ್ಳಲ್ಲ. ಅದನ್ನ ನೀನ್ ಅರ್ಥ ಮಾಡ್ಕೊಂಡು ಹೆತ್ತು ಹೊತ್ತು ಸಾಕಿ ನಿನ್ಗೋಸ್ಕರನೇ ಕಾಯ್ತಾ ಇರೋ ಆ ನಿನ್ ತಾಯಿ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡು. ಪ್ರೀತಿಸೋ ಹುಡುಗಿ ಹೋದ್ರೆ ಅವಳ ಸ್ಥಾನನ ಯಾರು ಬೇಕಾದ್ರೂ ತುಂಬ್ತಾರೆ. ಆದ್ರೆ ಹೆತ್ತು ತಾಯಿ ಸ್ಥಾನನ ಯಾರು ತುಂಬಕ್ಕಾಗಲ್ಲ ಕಣ. ಆ ನಿನ್ ತಾಯಿಗೋಸ್ಕರನಾದ್ರೂ ನೀನ್ ಬದುಕಿರ್ಲೇಬೇಕು. ನಿನ್ ದಾರಿನೇ ಕಾಯ್ತಾ ಇರೋ ಆ ನಿನ್ ತಾಯಿ ಮುಖಾನ ಒಂದ್ಸಲ ಹೋಗಿ ನೋಡೋ. ಆಗ ಗೊತ್ತಾಗತ್ ನಿನ್ಗೆ ಆ ನಿನ್ ತಾಯಿ ಪ್ರೀತಿ ಎಂತದು ಅಂತ. ಅಂಥ ತಾಯಿಯನ್ನು ಕಳ್ಕೊಂಡು ಮ್ಯಾಲೆ ಮತ್ತೆ ಸಿಗುವಳೇನು? ಏನಾಯ್ತು ಸರ್? ಪಾಪ ತುಂಬಾ ಒಳ್ಳೆ ಮನುಷ್ಯ. ಇಂಥವನ್ಗಿಂತ ಸಾವು ಬರಬಾರ್ದಾಗಿತ್ತು. ತಂದೆ ತಾಯಿ ಬೇಡ ಬೇಡ ಅಂತ ಹೇಳ್ತಾ ಇದ್ರು. ಪ್ರೀತಿಸಿದ ಹುಡುಗಿನೇ ಮದುವೆ ಮಾಡ್ಕೊಂಡ. ಹೆಂಡತಿ ಮಕ್ಕಳು ಅಂದ್ರೆ ಪ್ರಾಣನೇ ಬಿಡೋನು. ಸಾಲ ಸೋಲ ಮಾಡಿ ಮನೆ ಕಟ್ಟಿಸ್ತಾ. ಮಾಡಿರೋ ಸಾಲನ ತೀರಿಸ್ಬೇಕು ಅಂತ ಹಗಲು ರಾತ್ರಿ ದುಡಿತಾ ಇದ್ದ. ಆದ್ರೆ ಅವನ ಹೆಂಡತಿ ಯಾವನ್ ಜೊತೆಲೋ ಸಂಬಂಧ ಇಟ್ಕೊಂಡು ಕೊಲೆ ಮಾಡಿಸಿ ಓಡ್ ಹೋಗಿದ್ದಾಳೆ. ಈಗ ಈ ಅಜ್ಜಿ ತಾತನ ಗತಿ ಏನಾಗ್ಬೇಕು? ಈ ಮೊಮ್ಮಕ್ಕಳ ಗತಿ ಏನಾಗ್ಬೇಕು? ಅಯ್ಯೋ, ಈ ಮಕ್ಳನ್ನ ನೋಡಾರು ಕರುಣೆ ಬರ್ಲಿಲ್ವಾ? ಇಂಥ ಹೆಂಗಸ್ರಿಂದಲೇ ಹೆಣ್ಕುಲಕ್ಕೆ ಅವಮಾನ. ಇಂಥವ್ರನ್ನ ತುಂಡ್ ತುಂಡಾಗಿ ಕತ್ತರಿಸಾಕ್ಬೇಕು.
ಇಂಥ ಹೆಂಗಸ್ರಿಂದಲೇ